ಸ್ಟೇಡಿಯಂ ದುರಂತದ ಬಗ್ಗೆ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಡೆದ ಘಟನೆ ಅತ್ಯಂತ ಖಂಡನೀಯ. ಕುಂಭಮೇಳ ಘಟನೆಗೂ ಇದಕ್ಕೂ ಕಂಪೇರ್ ಮಾಡಬಾರದು. ಸಿದ್ದರಾಮಯ್ಯನವರೇ, ಕೆಸರೆ ರೆಚಾಟ ನಿಮಗೆ ಶೋಭೆ ತರಲ್ಲ. ಆಗಿರುವ ತಪ್ಪನ್ನು ಒಪ್ಪಿಕೊಂಡು ಜನರ ಕ್ಷಮೆ ಕೇಳಿ. ಎರಡೂ ಪಕ್ಷದವರು ಬಾಯಿ ಮುಚ್ಚಿಕೊಂಡು ಇರಬೇಕು ಅಷ್ಟೇ. ಘಟನೆಯಾದ ಸಂದರ್ಭದಲ್ಲಿಯೇ ವಿಜಯೋತ್ಸವ ನಡೆದಿದೆ. ತಕ್ಷಣ ವಿಜಯೋತ್ಸವವನ್ನು ನಿಲ್ಲಿಸಬೇಕಾಗಿತ್ತು. ಘಟನೆಯಲ್ಲಿ ಸತ್ತವರೆಲ್ಲರೂ ಯುವಕರೇ. ಕ್ರಿಕೆಟ್ ಕಮಿಟಿಯವರೇ 1 ಕೋಟಿ ಕೊಡಬೇಕು. ಜವಾಬ್ದಾರಿಯನ್ನು ಕಾಂಗ್ರೆಸ್ ಸರ್ಕಾರವೇ ತೆಗೆದುಕೊಳ್ಳಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಏನು ಮುಲಾಜಿಲ್ದ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೀವು ಲೂಟಿ ಹೊಡಿತಾ ಇದ್ದೀರಿ. ಕ್ರಿಕೆಟ್ ಹೆಸರಿನಲ್ಲಿ ಬೇಕಾದಷ್ಟು ಲೂಟಿ ಹೊಡಿತಾ ಇದ್ದೀರಿ. ಅಭಿಮಾನಿಗಳಿಂದನೇ ನೀವು ಬದುಕ್ತಾ ಇದ್ದೀರಿ. ಅಭಿಮಾನಿಗಳಿಲ್ಲದೆ ನಿಮ್ಮ ಕೋಟಿ ಇಲ್ಲ. ಸೊ ಇದಕ್ಕೆ ನೀವು ನ್ಯಾಯ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಒಂದು ಈಗ ಸರ್ RCB ಫ್ಯಾನ್ಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಸರ್ ಇದ್ದಾರೆ ಸರ್. ಈ ಗೆದ್ದಂಥ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಿಸೋದು ಕಾಮನ್ ಸರ್. ಬಟ್ ಈಗ ಮುಂಚಿತವಾಗಿ ಗೊತ್ತಿದ್ರೂ ಕೂಡ ಪ್ರಿಕಾಷನ್ ತಗೊಳ್ಳುವಲ್ಲಿ ಸರ್ಕಾರ ವಿಫಲ ಆಯಿತು. ಇದಕ್ಕೆ ಯಾರು ಹೊಣೆ ಅಂತ ಸರ್? 11 ಜೀವಗಳಿಗೆ ಬೆಲೆ ಯಾರು ಕೊಡೋರು? ಸರ್ಕಾರ ಗೊತ್ತಿದ್ದು ಏನು ಬೇಕಂತ ಉಡಾಪೆ ಮಾತಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಇವತ್ತಿನ ಸರ್ಕಾರನೇ ಅದಕ್ಕೆ ಜವಾಬ್ದಾರಿ. ಆತುರದಲ್ಲಿ ತಾವು ಬಹಳ ದೊಡ್ಡ ಆ ಕ್ರಿಕೆಟ್ ಗೆದ್ದಂಥ ಸಮಯದಲ್ಲಿ ಆ ಕ್ರಿಕೆಟ್ ಆಟಗಾರ ಪಕ್ಕದಲ್ಲಿ ನಿಂತುಕೊಂಡು ಮೆರಿಬೇಕು. ಇಡೀ ರಾಜ್ಯ ತುಂಬ ಆ ವಾತಾವರಣವನ್ನು ಕ್ಯಾಶ್ ಮಾಡಿಕೊಳ್ಬೇಕು. ಇದು ಈ ಹಿನ್ನೆಲೆಯಲ್ಲಿ ಇನ್ನೊಂದು ಪಾರ್ಟು ಎಷ್ಟು ಜನ ಬರ್ತಾರೆ, ಅವ್ರಿಗೆ ಹೇಗೆ ಯಾವ ರೀತಿ ಅಂತ ಅನ್ನೋದು ಯೋಚನೆನೇ ಮಾಡಲಿ. ಡಿಕ್ಲೇರ್ ಮಾಡಿಬಿಟ್ರು ವಿಜಯೋತ್ಸವ ಅಂತೇಳಿ. ಅದು ಎರಡೆರಡು ಕಡೆಗೆ, ವಿಧಾನಸೌಧದ ಒಂದು ಕಡೆಗೆ, ಇನ್ನೊಂದು ಸ್ಟೇಡಿಯಂನಲ್ಲಿ ಒಂದು ಕಡೆಗೆ. ಸೊ ಆತುರದಲ್ಲಂತೂ ಮಾಡಿದಿರಿ ನೀವು. ಅದರ ಲಾಭ ತೊಗೊಳಕ್ಕಂತೂ ಕಾಂಗ್ರೆಸ್ನವ್ರು ನಿಶ್ಚಿತವಾಗಿ ಮಾಡಿದಿರಿ. ಆದರೆ ಇನ್ನೊಂದು ಪಾರ್ಟ್ನಲ್ಲಿ ಬರುವಂಥ ಜನರ ಸುರಕ್ಷತೆ ಏನು, ಹೇಗೆ ಬರ್ತಾರೆ, ಎಷ್ಟು ಜನ ಬರ್ತಾರೆ, ನಿಮಗೆ ಗೊತ್ತಾಗದೇ ಇರುವಂಥದ್ದು ಏನಿಲ್ಲ. ನೀವು ದುರ್ಲಕ್ಷ್ಯ ಮಾಡಿದರೆ ಅದರ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ತೊಗೊಳ್ಬೇಕು, ಒಪ್ಕೊಳ್ಬೇಕು. ಇಲ್ಲ ನಮ್ಮದೇನು ಪಾತ್ರ ಇಲ್ಲ ಅಂತ ಹೇಳಿದರೆ ಒಪ್ಪಲ್ಲ, ಸಾಧ್ಯನೇ ಇಲ್ಲ. ಇಡೀ ರಾಜ್ಯದಲ್ಲಿ ನಿಮ್ಮ ಬಗ್ಗೆ ಚೀತು ನಡೀತಾ ಇರುವಂಥ ಸಂದರ್ಭದಲ್ಲಿ ಒಪ್ಕೊಂಬಿಟ್ರೆ ಮುಗಿದೋಯ್ತು. ಕೊಡಿ, ಏನು ಮುಲಾಜಿಲ್ದ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೀವು ಲೂಟಿ ಹೊಡಿತಾ ಇದ್ದೀರಿ. ಕ್ರಿಕೆಟ್ ಹೆಸರಿನಲ್ಲಿ ಬೇಕಾದಷ್ಟು ಲೂಟಿ ಹೊಡಿತಾ ಇದ್ದೀರಿ. ಅಭಿಮಾನಿಗಳಿಂದನೇ ನೀವು ಬದುಕ್ತಾ ಇದ್ದೀರಿ. ಅಭಿಮಾನಿಗಳಿಲ್ಲದೆ ನಿಮ್ಮ ಇದು ಪ್ರಮೋದ್ ಮುತಾಲಿಕ್ ಅವರ ಮಾತು. ಕ್ರಿಕೆಟ್ ಕಮಿಟಿ ಏನಿದೆಯಲ್ಲ, ಈಗ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಪರಿಹಾರದ ರೂಪದಲ್ಲಿ ತಲಾ 1 ಕೋಟಿ ರೂಪಾಯಿಯನ್ನು ಕೊಡಬೇಕು ಅನ್ನೋದು ಮುತಾಲಿಕ್ ಅವರ ಮಾತು. ಜೊತೆಗೆ ಸರ್ಕಾರದ ವಿರುದ್ಧವೂ ಕೂಡ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಕ್ರಿಕೆಟ್ ಆಟಗಾರರ ಪಕ್ಕದಲ್ಲಿ ನಿಂತ್ಕೊಂಡು ಫೋಸ್ ಕೊಟ್ಟು ಇಡೀ ರಾಜ್ಯಕ್ಕೆ ಈ ಮುಖೇನ ತೋರಿಸ್ಕೊಳ್ಳೋದು, ಈ ರೀತಿಯಾಗಿ ಮಾಡೋಕ್ಕೆ ಹೋಗಿ ಅವ್ಯವಸ್ಥೆ ಆಗರ ಮಾಡಿ ಜನರನ್ನು ಸಾವಿನ ಕೂಪಕ್ಕೆ ತಳ್ಳಿದ್ದಾರೆ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.